ಸ್ನೇಹಿತರೆ, ಭೀಮೇಶ್ಟೇಡಿ ಕನ್ನಡದಲ್ಲಿ ಕಾನೂನು ವಿಷಯ ಚಾನಲ್ಗೆ ಸ್ವಾಗತಗಳು. ಸ್ನೇಹಿತರೆ, ನಮ್ಮ ಚಾನಲ್ಗೆ ಜಾಯಿನ್ ಆಗುವುದರ ಮೂಲಕ ಪ್ರೋತ್ಸಾಹಿಸಿ, ಇನ್ನಷ್ಟು ಕಾನೂನು ವಿಷಯಗಳನ್ನು ತಿಳಿಸಲು ಉತ್ತೇಜನವನ್ನು ನೀಡಿರಿ. ಸ್ನೇಹಿತರೆ, ಔದ್ಯೋಗಿಕ ವಿವಾದಗಳ ಅಧಿನಿಯಮ 1947 ಅಡಿಯಲ್ಲಿ ಬೀಗ ಮುದ್ರೆ ಮತ್ತು ಮುಷ್ಕರ ಈ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಔದ್ಯೋಗಿಕ ವಿವಾದಗಳ ಅಧಿನಿಯಮದ ಅಡಿಯಲ್ಲಿ ಬೀಗ ಮುದ್ರೆ ಮತ್ತು ಮುಷ್ಕರ ಕುರಿತು ಪ್ರಶ್ನೆ ಏನಿರುತ್ತೆ ಅಂತ ನೋಡೋದಾದರೆ, ಬೀಗ ಮುದ್ರೆ ಮತ್ತು ಮುಷ್ಕರವನ್ನು ವ್ಯಾಖ್ಯಾನಿಸಿರಿ, ಅವುಗಳನ್ನು ವ್ಯತ್ಯಾಸಿಸಿರಿ. ಸ್ನೇಹಿತರೆ, ಈ ಕುರಿತು ಮುಖ್ಯ ಅಂಶಗಳು ಏನೇನಿವೆ ಅಂತ ನೋಡೋದಾದರೆ, ಮೊದಲಿಗೆ ಪೀಠಿಕೆ. ಬಿ, ಮುಷ್ಕರ ಮತ್ತು ಬೀಗ ಮುದ್ರೆಯ ಪರಿಭಾಷೆಗಳು. ಸಿ, ಮುಷ್ಕರ ಮತ್ತು ಬೀಗ ಮುದ್ರೆಯ ಪ್ರತಿಬಂಧಿಸುವುದು. ಡಿ, ಬೀಗ ಮುದ್ರೆ ಮತ್ತು ಮುಷ್ಕರಗಳ ನಡುವಿನ ವ್ಯತ್ಯಾಸಗಳು ನಿರ್ಧರಿತ ಪ್ರಕರಣಗಳೊಂದಿಗೆ. ಸ್ನೇಹಿತರೆ, ಔದ್ಯೋಗಿಕ ವಿವಾದಗಳ ಅಧಿನಿಯಮವು 1947ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಔದ್ಯೋಗಿಕ ನ್ಯಾಯಶಾಸ್ತ್ರಕ್ಕೆ ಔದ್ಯೋಗಿಕ ವಿವಾದಗಳ ಅಧಿನಿಯಮವು ಒಂದು ತಾಮ್ರಪತ್ರವಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಬೀಗ ಮುದ್ರೆ ಮತ್ತು ಮುಷ್ಕರಗಳು ಕ್ರಮವಾಗಿ ನೌಕರರು ಮತ್ತು ಉದ್ಯೋಗದಾತರು ತಾವು ಬಯಸುತ್ತಿರುವುದನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ತೆಗೆದುಕೊಳ್ಳುವ ಕೊನೆಯ ಉಪಾಯದ ಕ್ರಮಗಳಾಗಿವೆ. ಹಾಗೂ ಇಲ್ಲಿ ರಾಜಿಯ ಕ್ರಮಗಳು ಫಲಪ್ರದಾಯವಲ್ಲವೆಂದು ಪರಿಗಣಿಸಿದ ನಂತರ ಅವು ಕೊನೆಯ ಉಪಾಯವೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಔದ್ಯೋಗಿಕ ವಿವಾದಗಳ ಅಧಿನಿಯಮದ ಅಡಿಯಲ್ಲಿ ಬೀಗ ಮುದ್ರೆ ಮತ್ತು ಮುಷ್ಕರಗಳ ಕುರಿತು ವ್ಯಾಖ್ಯಾನವನ್ನು ಮಾಡಿದೆ. ಈಗ ಆ ವ್ಯಾಖ್ಯಾನಗಳು ಏನೇನು ಅಂತ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಮುಷ್ಕರದ ವ್ಯಾಖ್ಯಾನ ಏನು ಅಂತ ನೋಡೋಣ. ಔದ್ಯೋಗಿಕ ವಿವಾದಗಳ ಅಧಿನಿಯಮ 1947 ಕಲಂ 2Q ಅಡಿಯಲ್ಲಿ ಮುಷ್ಕರ. ಮುಷ್ಕರ ಎಂದರೆ ಯಾವುದೇ ಉದ್ಯಮದಲ್ಲಿ ನಿಯೋಜಿಸಲ್ಪಟ್ಟ ವ್ಯಕ್ತಿಗಳ ಸಮೂಹದಿಂದ ಕೆಲಸವನ್ನು ಸ್ಥಗಿತಗೊಳಿಸುವುದಾಗಿರುತ್ತದೆ, ಅಥವಾ ಕೆಲಸವನ್ನು ಮುಂದುವರಿಸಲು ಅಥವಾ ನಿಯೋಜನೆಯನ್ನು ಸ್ವೀಕರಿಸಲು ಯಾವುದೇ ಸಂಖ್ಯೆಯ ವ್ಯಕ್ತಿಗಳು ಒಂದು ಸಾಮೂಹಿಕ ಒಪ್ಪಂದದ ಪರಿಣಾಮವಾಗಿ ಸಾಮೂಹಿಕವಾಗಿ ನಿರಾಕರಿಸುವುದಾಗಿರುತ್ತದೆ. ಸ್ನೇಹಿತರೆ, ಮುಷ್ಕರ ಎಂದೆನಿಸಿಕೊಳ್ಳಬೇಕಿದ್ದರೆ ಅದರ ಘಟಕಾಂಶಗಳು ಯಾವ್ಯಾವು ಅಂತ ನೋಡೋಣ. ಮುಷ್ಕರದ ಘಟಕಾಂಶಗಳು. ಮೊದಲನೇದು ಘಟಕಾಂಶ, ಕೈಗಾರಿಕೆಯಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳು ಸಾಮೂಹಿಕವಾಗಿ ತಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸುವುದು. ಎರಡನೇ ಘಟಕಾಂಶ, ಕೆಲಸವನ್ನು ಮಾಡಲು ಅಥವಾ ಮುಂದುವರೆಸಲು ಕೆಲಸಗಾರರು ಪರಸ್ಪರ ಒಪ್ಪಿಗೆಯ ಮೂಲಕ ಒಟ್ಟಾಗಿ ನಿರಾಕರಿಸುವುದು. ಅಥವಾ ಮೂರನೇ ಘಟಕಾಂಶ ಏನಪ್ಪ ಅಂದರೆ, ಪರಸ್ಪರ ಸಾರ್ವತ್ರಿಕ ತಿಳುವಳಿಕೆಯ ಮೂಲಕ ಅನೇಕ ಜನರು ಕೆಲಸವನ್ನು ಮುಂದುವರಿಸಲು ಅಥವಾ ಕೆಲಸವನ್ನು ಮಾಡಲು ನಿರಾಕರಿಸುವುದು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನೋಡೋದಾದರೆ, ಯಾವುದೊಂದು ಉದ್ದಿಮೆಯಲ್ಲಿ ಔದ್ಯೋಗಿಕ ವಿವಾದ ಉಂಟಾಗಲು ಉದ್ದಿಮೆಯ ಕಾರ್ಮಿಕ ವರ್ಗವಾಗಲಿ ಅದರ ಕೆಲವೊಂದು ಭಾಗವಾಗಲಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ನಿಯೋಜಕರ ಮೇಲೆ ಒತ್ತಡವನ್ನು ತರುವ ಸಲುವಾಗಿ ಸಾಮೂಹಿಕವಾಗಿ ನಿಯೋಜಕರ ಇಚ್ಛಾನುಸಾರವಾಗಿ ಉದ್ದಿಮೆಯ ಕಾರ್ಯವನ್ನು ಕೈಗೊಳ್ಳಲು ನಿರಾಕರಿಸುವುದಾಗಿರುತ್ತದೆ. ಮತ್ತು ಇಂತಹ ಮುಷ್ಕರವು ಕಾರ್ಮಿಕರ ಸಾಂಘಿಕ ಬೇಡಿಕೆಯಾಗಿದ್ದು ಅವರ ಪಾರಸ್ಪರಿಕ ಒಪ್ಪಂದದನ್ವಯ ಕಾರ್ಯರೂಪಕ್ಕೆ ಬಂದದ್ದಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಕಾರ್ಮಿಕರ ಕಾರ್ಯವು ಎಷ್ಟು ಕಾಲದವರೆಗೆ ಕಾರ್ಯ ಸ್ಥಗಿತಗೊಂಡಿತು ಎಂಬುದು ಅಪ್ರಸ್ತುತ. ಅದು ಕೆಲವೇ ನಿಮಿಷಕ್ಕಾದರೂ ಮುಷ್ಕರವೆಂದೆನಿಸುತ್ತದೆ. ಹಾಗಾಗಿ ಎಷ್ಟೇ ಸಮಯಕ್ಕಾಗಲಿ ಉದ್ದಿಮೆಯ ಕಾರ್ಯವು ಸ್ಥಗಿತಗೊಂಡಿರಲೇಬೇಕು. ಸ್ನೇಹಿತರೆ, ಮುಷ್ಕರ ಕುರಿತ ನಿರ್ಧರಿತ ಪ್ರಕರಣಗಳು ಯಾವ್ಯಾವು ಅಂತ ಇವಾಗ ನೋಡೋಣ. ಪ್ರಕರಣ 1, ರಾಮ್ ಸ್ವರೂಪ್ ಮತ್ತು ಇನ್ನೊಬ್ಬ ವಿರುದ್ಧ ರೆಕ್ಸ್, AIR 1949 ಆಲ್ 218. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಕೈಗಾರಿಕಾ ತಂಟೆಗಳ ಕಾನೂನು 1947 ಅಡಿಯಲ್ಲಿ ಸ್ಪಷ್ಟಪಡಿಸಿದಂತೆ ಕೇವಲ ಕೆಲಸದಿಂದ ಕೆಲಸಗಾರರು ಗೈರು ಹಾಜರಾಗಿರುವುದು ಮುಷ್ಕರವಾಗುವುದಿಲ್ಲ. ಆದರೆ
ಅವನ ಗೈರು ಹಾಜರಿಯು ಅವನು ಇತರ ಕೆಲಸಗಾರರೊಡನೆ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಆಗಿದೆ ಎಂಬುದನ್ನು ಸಿದ್ಧಪಡಿಸಬೇಕಾಗುತ್ತದೆ ಎಂದು ರಾಮ್ ಸ್ವರೂಪ್ ಮತ್ತು ಇನ್ನೊಬ್ಬನ ವಿರುದ್ಧ ರೆಕ್ಸ್ ಕಂಪನಿಯು ಹೂಡಿರುವ ದಾವೆಯಲ್ಲಿ ನಿರ್ಣಯಿಸಲಾಗಿದೆ. ಪ್ರಕರಣ 2. ಬಿಹಾರ ರಾಜ್ಯ ವಿರುದ್ಧ ದೇವೋಧರ್ ಝಾ. ಈ ಪ್ರಕರಣದಲ್ಲಿ ಕೆಲಸವನ್ನು ನಿಲ್ಲಿಸುವುದು ಮತ್ತು ಕೆಲಸವನ್ನು ಮಾಡಲು ನಿರಾಕರಿಸುವುದು ಕೆಲವೇ ನಿಮಿಷಗಳವರೆಗೆ ಅಥವಾ ಕೆಲವೇ ಗಂಟೆಗಳವರೆಗೆ ನಡೆದರೂ ಅದು ಮುಷ್ಕರವಾಗುತ್ತದೆ. ಆದರೆ ಅದು ಕೆಲಸವನ್ನು ನಿಲ್ಲಿಸುವ ಬಗೆಗೆ ಮತ್ತು ಕೆಲಸವನ್ನು ಮಾಡಲು ನಿರಾಕರಿಸುವ ಬಗೆಗೆ ಕೆಲಸಗಾರರು ಪರಸ್ಪರ ಸಮಾಲೋಚಿಸಿರಬೇಕು ಮತ್ತು ಅದಕ್ಕಾಗಿ ಒಗ್ಗೂಡಿರಬೇಕು. ಹಾಗಿದ್ದಲ್ಲಿ ಮಾತ್ರ ಮುಷ್ಕರವಾಗುತ್ತದೆ ಎಂದು ತೀರ್ಮಾನಿಸಲಾಗಿದೆ. ಸ್ನೇಹಿತರೆ, ಮುಷ್ಕರ ಕುರಿತಂತೆ 3ನೇ ಪ್ರಕರಣ. ಸ್ಟ್ಯಾಂಡರ್ಡ್ ವ್ಯಾಕ್ಯೂಮ್ ಆಯಿಲ್ ಕಂಪನಿ ಮದ್ರಾಸ್ ವಿರುದ್ಧ ಗುಣಶೀಲನ್ ಎಂಜಿ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಕಂಪನಿಯ ಕೆಲವೊಂದು ಕಾರ್ಮಿಕರು ಮೇ ದಿನಾಚರಣೆಯನ್ನು ಆಚರಿಸುತ್ತಿದ್ದರು. ಅವರು ಕಂಪನಿಯ ಆಯೋಜಕರನ್ನು ಭೇಟಿಯಾಗಿ ಅವರಿಗೊಂದು ಮನವಿಯನ್ನು ಸಲ್ಲಿಸಿ ಆ ದಿವಸವನ್ನು ಅಂದರೆ ಮೇ 1ರ ದಿನವನ್ನು ರಜಾ ದಿವಸವೆಂದು ಘೋಷಿಸಲು ಕೋರಿದರು. ಅದಲ್ಲದೆ ಆ ದಿವಸದ ಬಾಕಿ ಉಳಿದ ಕಾರ್ಯವನ್ನು ಭಾನುವಾರ ದಿವಸ ಹೆಚ್ಚುವರಿ ಕಾರ್ಯವನ್ನು ಮಾಡಿ ಕಾರ್ಯದಲ್ಲಿ ವ್ಯತ್ಯಯ ಉಂಟಾಗದಂತೆ ನೋಡಿಕೊಳ್ಳುವುದಾಗಿ ಹೇಳಿದರು. ಇಷ್ಟಕ್ಕೂ ಕಂಪನಿಯ ನಿಯೋಜಕನು ಆ ದಿವಸವನ್ನು ರಜಾ ದಿವಸವನ್ನಾಗಿ ಘೋಷಿಸಲು ನಿರಾಕರಿಸಿದಾಗ ಕಂಪನಿಯ ಎಲ್ಲ ಕಾರ್ಮಿಕರು ಒಟ್ಟಾಗಿ ಸೇರಿ ಬೇಡಿಕೆಯ ರಜೆಯನ್ನು ನೀಡಬೇಕೆಂದು ಮನವಿ ಸಲ್ಲಿಸಿದರು. ಈ ಪ್ರಕರಣದಲ್ಲಿ ನ್ಯಾಯಾಲಯವು ತನ್ನ ನಿರ್ಣಯವನ್ನು ನೀಡುತ್ತಾ ಕಾರ್ಮಿಕರು ಒಟ್ಟಾರೆ ಬೇಡಿಕೆಯನ್ನು ಸಲ್ಲಿಸುವುದು ಕಾರ್ಯ ಸ್ಥಗಿತಗೊಳಿಸುವುದಂತಲ್ಲ ಅಥವಾ ಒಟ್ಟಾರೆ ಬೇಡಿಕೆ ರಜೆ ಸಲ್ಲಿಸುವುದು ಮುಷ್ಕರ ಎಂದೆನಿಸುವುದಿಲ್ಲ ಎಂದು ಆದೇಶಿಸಿತು. ಆದ್ದರಿಂದ ಸ್ನೇಹಿತರೆ, ಒಟ್ಟಾರೆ ಕಲಂ 2Q ರ ಪ್ರಕಾರ ಮುಷ್ಕರ ಎಂದರೆ ಯಾವುದೇ ಉದ್ಯಮದಲ್ಲಿ ನಿಯೋಜಿಸಲ್ಪಟ್ಟ ವ್ಯಕ್ತಿಗಳ ಸಮೂಹದಿಂದ ಕೆಲಸವನ್ನು ಸ್ಥಗಿತಗೊಳಿಸುವುದಾಗಿರುತ್ತದೆ ಅಥವಾ ಕೆಲಸವನ್ನು ಮುಂದುವರಿಸಲು ಅಥವಾ ನಿಯೋಜನೆಯನ್ನು ಸ್ವೀಕರಿಸಲು ಯಾವುದೇ ಸಂಖ್ಯೆಯ ವ್ಯಕ್ತಿಗಳು ಒಂದು ಸಾಮೂಹಿಕ ಒಪ್ಪಂದದ ಪರಿಣಾಮವಾಗಿ ಸಾಮೂಹಿಕವಾಗಿ ನಿರಾಕರಿಸುವುದಾಗಿರುತ್ತದೆ. ಇದೇ ಇದರ ವ್ಯಾಖ್ಯಾನವಾಗಿದೆ. ಸ್ನೇಹಿತರೆ, ಔದ್ಯೋಗಿಕ ವಿವಾದಗಳ ಅಧಿನಿಯಮದ ಅಡಿಯಲ್ಲಿ ಬೀಗಮುದ್ರೆ ವ್ಯಾಖ್ಯಾನ ಏನು ಅಂತ ನೋಡೋಣ. ಔದ್ಯೋಗಿಕ ವಿವಾದಗಳ ಅಧಿನಿಯಮ 1947ರ ಕಲಂ 2L ರ ಅಡಿಯಲ್ಲಿ ಬೀಗಮುದ್ರೆಯ ವ್ಯಾಖ್ಯಾನ. ಸ್ನೇಹಿತರೆ, ಬೀಗಮುದ್ರೆ ಅಥವಾ ಹೊರಗಿಲಿ ಎಂದರೆ ಮಾಲೀಕನು ಅಥವಾ ನಿಯೋಜಕನು ತನ್ನ ಕೆಲಸದ ಸ್ಥಳವನ್ನು ಅಂದರೆ ಕಾರ್ಯಾಗಾರ ಅಥವಾ ಕಾರ್ಖಾನೆಯನ್ನು ತಾತ್ಪೂರ್ವಕವಾಗಿ ಬಂದು ಮಾಡುವುದು ಅಥವಾ ಕೆಲಸವನ್ನು ಸ್ಥಗಿತಗೊಳಿಸುವುದು ಅಥವಾ ಯಾವುದೇ ಕಾರ್ಮಿಕರನ್ನು ಕೆಲಸ ಮಾಡಲು ಅನುಮತಿ ನೀಡದಿರುವುದು. ಯಾಕೆಂದರೆ ಕಾರ್ಮಿಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರ ಎಂಬ ಅಸ್ತ್ರವನ್ನು ಹೇಗೆ ಉಪಯೋಗಿಸುವವರೋ ಹಾಗೆಯೇ ಮಾಲೀಕನು ತನ್ನ ಕಾರ್ಮಿಕರು ತನ್ನ ದೃಷ್ಟಿಕೋನದಿಂದ ವಿಚಾರಿಸುವಂತೆ ಅಥವಾ ತನ್ನ ಕರಾರುಗಳನ್ನು ಅವರು ಒಪ್ಪಿಕೊಳ್ಳುವಂತೆ ಮಾಡಲು ಬೀಗಮುದ್ರೆ ಎಂಬ ಅಸ್ತ್ರವನ್ನು ಉಪಯೋಗಿಸುತ್ತಾನೆ. ಸ್ನೇಹಿತರೆ, ಬೀಗಮುದ್ರೆ ಎಂದು ಪರಿಗಣಿಸಬೇಕಿದ್ದರೆ ಈ ಕೆಳಗೆ ಹೇಳಲಾದ 4 ಅವಶ್ಯಕತೆಗಳನ್ನು ಪೂರೈಸಬೇಕಾಗುತ್ತದೆ. ಆ 4 ಅವಶ್ಯಕತೆಗಳು ಯಾವ್ಯಾವು ಅಂತ ಇವಾಗ ನೋಡೋಣ. ಸ್ನೇಹಿತರೆ, ಬೀಗಮುದ್ರೆಯ ಮೊದಲನೇ ಅವಶ್ಯಕತೆ ಏನಪ್ಪ ಅಂದರೆ ಕಾರ್ಯನಿರ್ವಹಿಸುವ ಸ್ಥಾನವನ್ನು ತಾತ್ಕಾಲಿಕವಾಗಿ ನಿಯೋಜಕನು ಅಥವಾ ಮಾಲೀಕನು ಮುಚ್ಚಿರಬೇಕು ಅಥವಾ ನಿಯೋಜಕನೇ ತಾತ್ಕಾಲಿಕವಾಗಿ ಕಾರ್ಯವನ್ನು ಸ್ಥಗಿತಗೊಳಿಸಿರಬೇಕು ಅಥವಾ ನಿಯೋಜಕನಿಂದ ನೇಮಕಾತಿಯನ್ನು ಹೊಂದಿದ ಕಾರ್ಮಿಕರನ್ನು ಅವರ ಸ್ಥಾನದಲ್ಲಿ ಅವರಿಗೆ ಕಾರ್ಯನಿರ್ವಹಿಸದಂತೆ ತಡೆಯೊಡ್ಡುವುದು. ಎರಡನೇ ಅವಶ್ಯಕತೆ ಏನಪ್ಪ ಅಂದರೆ ಈ ಮೇಲೆ ಸೂಚಿಸಿದ ನಿಯೋಜಕನ ಕಾರ್ಯಗಳು ಕಾರ್ಮಿಕರ ಮೇಲೆ ಒತ್ತಾಯವನ್ನು ಉಂಟು ಮಾಡುವ ರೀತಿಯಲ್ಲೇ ಇರಬೇಕು. ಮೂರನೇ ಅವಶ್ಯಕತೆ ಏನಪ್ಪ ಅಂದರೆ ನಿಯೋಜಕರು ಮತ್ತು ಕಾರ್ಮಿಕರ ವ್ಯವಹಾರಗಳು ಒಂದು ಉದ್ದಿಮೆಯ ಕುರಿತದವುಗಳಾಗಿರಬೇಕು.
ಅಂತಿಮವಾಗಿ ಬೀಗಮುದ್ರೆಯ 4ನೇ ಅವಶ್ಯಕತೆ ಏನಪ್ಪ ಅಂದರೆ ಇಂತಹ ಉದ್ದಿಮೆಯಲ್ಲಿ ವಿವಾದ ಉಂಟಾಗಿರಬೇಕು. ಸ್ನೇಹಿತರೆ, ಬೀಗಮುದ್ರೆ ಕುರಿತಂತೆ ನಿರ್ಧರಿತ ಪ್ರಕರಣ ಏನು ಹೇಳ್ತದೆ ನೋಡೋಣ. ಪ್ರಕರಣ ಕರಿಬೆಟ್ಟ ಎಸ್ಟೇಟ್ ಕೊರಟಗಿರಿ ವಿರುದ್ಧ ರಾಜ ಮುನಿಕ್ಯಾಮ್. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಪ್ರಕರಣವನ್ನು ನಿರ್ಣಯಿಸುತ್ತಾ ಬೀಗಮುದ್ರೆಯು ಕಾರ್ಮಿಕ ಚಳುವಳಿಯ ಪ್ರತ್ಯಾವರ್ತಿ ಕಾರ್ಯವಾಗಿರುತ್ತದೆ ಎಂದು ಹೇಳಿದೆ. ಆದರೆ ಮದ್ರಾಸ್ ಉಚ್ಚ ನ್ಯಾಯಾಲಯದ ಅಭಿಪ್ರಾಯದಲ್ಲಿ ನಿಯೋಜಕನು ಯಾವುದೇ ಪರಿಸ್ಥಿತಿಯಲ್ಲಿ ತನ್ನನ್ನು ಇರಿಸಿಕೊಂಡದ್ದಾಗಿಯೂ ಹಾಗೂ ಅದಕ್ಕಾಗಿ ಯಾವುದೇ ಶಕ್ತಿಗಳು ಒತ್ತಾಯಿಸಿದ್ದಾಗಿಯೂ ಎಷ್ಟೇ ಮಹತ್ವದ ಕಾರ್ಯವಿದ್ದಾಗಿಯೂ ಅವನು ಕಾರ್ಮಿಕರ ಕಾರ್ಯನಿರ್ವಹಿಸುವ ಸ್ಥಳವನ್ನು ಮುಚ್ಚಿದ್ದಾದರೆ ಅದು ಬೀಗಮುದ್ರೆ ಎಂದೆನಿಸುತ್ತದೆ ಎಂದು ಅಭಿಪ್ರಾಯಿಸಿದೆ. ಸ್ನೇಹಿತರೆ, ಮುಷ್ಕರ ಮತ್ತು ಬೀಗಮುದ್ರೆಯ ಪ್ರತಿಬಂಧಿಸುವ ರೀತಿ ಹೇಗೆ ಎಂಬುದನ್ನು ಈಗ ನೋಡೋಣ. ಮುಷ್ಕರ ಮತ್ತು ಬೀಗಮುದ್ರೆಯ ಪ್ರತಿಬಂಧಿಸುವುದು. ಸ್ನೇಹಿತರೆ, ಔದ್ಯೋಗಿಕ ವಿವಾದಗಳ ಅಧಿನಿಯಮದ ಕಲಂ 22 ಮತ್ತು 23ರ ಪ್ರಕಾರ ಮುಷ್ಕರಗಳನ್ನು ಮತ್ತು ಬೀಗಮುದ್ರೆಗಳನ್ನು ಪ್ರತಿಬಂಧಿಸುವುದರ ಕುರಿತು ವ್ಯವಹರಿಸುತ್ತದೆ. ಕಲಂ 22 ಪ್ರಕಾರ ಸಾರ್ವಜನಿಕ ಉಪಯೋಗಿ ಸೇವಾ ಸಂಸ್ಥೆಗಳಲ್ಲಿ ಉದ್ಯೋಗನಿರತನಾದ ಯಾವ ವ್ಯಕ್ತಿಯು ಒಪ್ಪಂದದ ಭಂಗ ಮಾಡಿ ಕೆಲವೊಂದು ಷರತ್ತುಗಳಿಗೆ ಒಳಪಟ್ಟು ಮುಷ್ಕರವನ್ನು ಹೂಡಲಾರನು. ಅದೇ ರೀತಿಯಲ್ಲಿ ಕಲಂ 23ರ ಪ್ರಕಾರ ಯಾವುದೇ ಕೈಗಾರಿಕಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಕೆಲಸಗಾರರು ಒಪ್ಪಂದವನ್ನು ಉಲ್ಲಂಘಿಸಿ ಮುಷ್ಕರವನ್ನು ಹೂಡಲಾರರು. ಇಂಥ ಸಂಸ್ಥೆಯ ಯಾವ ಮಾಲೀಕನೂ ಸಹ ಬೀಗಮುದ್ರೆಯನ್ನು ಘೋಷಿಸಲಾರನು. ಯಾಕೆಂದರೆ ಔದ್ಯೋಗಿಕ ವಿವಾದಗಳ ಅಧಿನಿಯಮ 1947ರ ಕಲಂ 22 ಮತ್ತು 23 ಮುಷ್ಕರ ಮತ್ತು ಬೀಗಮುದ್ರೆಯನ್ನು ಪ್ರತಿಬಂಧಿಸುತ್ತದೆ. ಸ್ನೇಹಿತರೆ, ಇಲ್ಲಿ ತನಕ ಬೀಗಮುದ್ರೆ ಮತ್ತು ಮುಷ್ಕರದ ವ್ಯಾಖ್ಯಾನ ಏನು ಅಂತ ನೋಡಿದ್ದಾಯಿತು. ಇವಾಗ ಇದರ ವ್ಯತ್ಯಾಸಗಳು ಏನು ಅಂತ ನೋಡೋಣ. ಬೀಗಮುದ್ರೆ ಮತ್ತು ಮುಷ್ಕರಗಳ ನಡುವಿನ ವ್ಯತ್ಯಾಸಗಳು. ಮೊದಲನೇ ವ್ಯತ್ಯಾಸ ಏನಪ್ಪ ಅಂದರೆ, ಮುಷ್ಕರ ಎನ್ನುವುದು ಒಂದು ಉದ್ದಿಮೆಯಲ್ಲಿ ನಿರ್ದಿಷ್ಟ ಬೇಡಿಕೆಗಳನ್ನು ಪೂರೈಸಲು ಒತ್ತಾಯಿಸುವ ಉದ್ದೇಶದಿಂದ ಉದ್ಯಮದ ನೌಕರರು ಕೆಲಸವನ್ನು ನಿಲ್ಲಿಸುವುದು. ಎರಡನೇ ವ್ಯತ್ಯಾಸ ಏನಪ್ಪ ಅಂದರೆ, ಬೀಗಮುದ್ರೆಯಲ್ಲಿ ಇದು ಉದ್ಯೋಗದಾತರ ಕಾರ್ಯವಾಗಿದ್ದು ಅದು ಕೆಲಸದ ಸ್ಥಳವನ್ನು ತಾತ್ಕಾಲಿಕವಾಗಿ ಮುಚ್ಚುವುದು, ಕೆಲಸವನ್ನು ಸ್ಥಗಿತಗೊಳಿಸುವುದು ಅಥವಾ ಯಾವುದೇ ಸಂಖ್ಯೆಯ ಉದ್ಯೋಗವನ್ನು ಕಡಿತಗೊಳಿಸುವುದು. ಇದು ಬೀಗಮುದ್ರೆ ಎಂದೆನಿಸುತ್ತದೆ. ಇನ್ನು ಮೂರನೇ ವ್ಯತ್ಯಾಸ ಏನು ಅಂತ ನೋಡೋದಾದರೆ, ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಮುಷ್ಕರವು ಕೆಲಸಗಾರರಿಂದ ಪೂರ್ಣವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುವುದಾಗಿರುತ್ತದೆ. ಆದರೆ ಬೀಗಮುದ್ರೆಯು ಕೆಲಸದ ಸ್ಥಳವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವುದಾಗಿರುತ್ತದೆ ಅಥವಾ ಕೆಲಸ ಸ್ಥಗಿತಗೊಳಿಸುವಿಕೆ ಅಥವಾ ಉದ್ಯೋಗವನ್ನು ನಿರಾಕರಿಸುವಂತೆ ಮಾಡುತ್ತದೆ. ಸ್ನೇಹಿತರೆ, ಮುಷ್ಕರಕ್ಕೆ ಆಗಾಗ್ಗೆ ಆರ್ಥಿಕತೆಯ ಕಾರಣಗಳು ಇರುತ್ತದೆ. ಆದರೆ ಬೀಗಮುದ್ರೆಗೆ ಕಾರಣವಾಗುವ ಕಾರಣಗಳು ಆರ್ಥಿಕವಾಗಿರಬಹುದು ಅಥವಾ ಆರ್ಥಿಕೇತರವೋ ಆಗಿರಬಹುದು. ಒಟ್ಟಾರೆಯಾಗಿ ಮುಷ್ಕರ ಎನ್ನುವುದು ನೌಕರರು ಬಳಸುವ ಆಯುಧವಾಗಿದೆ. ಆದರೆ ಬೀಗಮುದ್ರೆ ಉದ್ಯೋಗದಾತರು ಬಳಸುವ ಆಯುಧವಾಗಿದೆ. ಇಲ್ಲಿ ಮುಷ್ಕರಗಳಲ್ಲಿ ವಿವಿಧ ರೀತಿಯ ಅಕ್ರಮ ಮುಷ್ಕರಗಳನ್ನು ಕಾಣಬಹುದು. ಆದರೆ ಕಾನೂನುಬಾಹಿರ ಬೀಗಮುದ್ರೆಗಳಲ್ಲಿ ಪ್ರಭೇದಗಳಿಲ್ಲ. ಬೀಗಮುದ್ರೆ ಎನ್ನುವುದು ಒಂದೇ. ಮುಷ್ಕರದಲ್ಲಿ ಮಾಲೀಕ ಮತ್ತು ಅವನ ಕೆಲಸಗಾರರ ನಡುವಿನ ಸಂಬಂಧವು ಕೊನೆಗೊಳ್ಳುತ್ತದೆ. ಆದರೆ ಬೀಗಮುದ್ರೆಯಲ್ಲಿ ಮಾಲೀಕ ಮತ್ತು ಕಾರ್ಮಿಕರ ನಡುವಿನ ಸಂಬಂಧವು ತಾತ್ಪೂರ್ತಿಕವಾಗಿ ಸ್ಥಗಿತಗೊಳ್ಳುತ್ತದೆ. ಸ್ನೇಹಿತರೆ, ಬೀಗಮುದ್ರೆಯು ಕೈಗಾರಿಕಾ ತಂಟೆಯು ಅಸ್ತಿತ್ವದಲ್ಲಿರುವಾಗ ಅಥವಾ ಅದರ ಶಂಕೆ ಇದ್ದಾಗ ನಡೆಯುತ್ತದೆ. ಆದರೆ ಮುಚ್ಚುವಿಕೆಯು ಅಂದರೆ ಮುಷ್ಕರವು ಕೈಗಾರಿಕಾ ತಂಟೆಯ ಮೂಲಕ ಸಂಭವಿಸಿರದೆ ಇರಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೋತ್ತರದೊಂದಿಗೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಭೀಮೇಶ್ ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ.